ನ್ಯಾಷನಲ್ ಕ್ರಶ್ ರಶ್ಮಿಕಾ ಮಂದಣ್ಣ ಮದುವೆ ಫಿಕ್ಸ್ ಆಯ್ತಾ ಎಂಬ ಪ್ರಶ್ನೆ ಮೂಡ್ತಾ ಇದೆ. ಕಿರಿಕ್ ಬೆಡಗಿ ರಶ್ಮಿಕಾಗೆ ಕೂಡಿ ಬಂತ ಹಾಗಾದ್ರೆ ಕಂಕಣ ಭಾಗ್ಯ. ನ್ಯಾಷನಲ್ ಕ್ರಶ್ ರಶ್ಮಿಕಾ ಮಂದಣ್ಣ ಮದುವೆ ಫಿಕ್ಸ್. ಕಿರಿಕ್ ಬೆಡಗಿ ರಶ್ಮಿಕಾಗೆ ಕೂಡಿ ಬಂತ ಕಂಕಣ ಭಾಗ್ಯ. ಗುಟ್ಟಾಗಿ ನಿಶ್ಚಿತಾರ್ಥ ಮಾಡ್ಕೊಂಡ್ರ ನಟಿ ರಶ್ಮಿಕಾ ಹಾಗಾದ್ರೆ ವಿಜಯ್ ದೇವರಕೊಂಡ ಜೊತೆ ಸರಳ ನಿಶ್ಚಿತಾರ್ಥವನ್ನ ಮಾಡಿಕೊಂಡಿದ್ದಾರಾ ಎಂಬ ಪ್ರಶ್ನೆ ಮೂಡ್ತಾ ಇದೆ. ಹಲವು ಚಿತ್ರಗಳಲ್ಲಿ ಜೊತೆಯಾಗಿ ವಿಜಿ ಮತ್ತು ರಶ್ಮಿ ನಟಿಸಿದ್ದಾರೆ. ನ್ಯಾಷನಲ್ ಕ್ರಶ್ ರಶ್ಮಿಕಾ ಮಂದಣ್ಣ ಮದುವೆ ಫಿಕ್ಸ್ ಆಯ್ತಾ? ಕಿರಿಕ್ ಬೆಡಗಿ ರಶ್ಮಿಕಾಗೆ ಕಂಕಣ ಭಾಗ್ಯ ಕೂಡಿ ಬಂತ ಎಂಬ ಪ್ರಶ್ನೆ ಮೂಡ್ತಾ ಇದೆ. ಇನ್ನು ಸಿನಿಮಾ ರಂಗದಲ್ಲೂ ಕೂಡ ರಶ್ಮಿಕಾ ಮಂದಣ್ಣ ಮತ್ತು ವಿಜಯ್ ದೇವರಕೊಂಡ ಒಂದು ಲವ್ ನಲ್ಲಿದ್ದಾರೆ, ಮದುವೆ ಆಗ್ತಾರೆ ಎಂಬ ಮಾತು ಕೂಡ ಕೇಳಿ ಬರ್ತಾ ಇತ್ತು. ಅದರ ಬೆನ್ನಲ್ಲೇ ಮದುವೆ ಫಿಕ್ಸ್ ಆಯ್ತಾ ಎಂಬ ಪ್ರಶ್ನೆ ಸದ್ಯಕ್ಕೆ ಮೂಡ್ತಾ ಇದೆ. ಇನ್ನು ಚಿತ್ರರಂಗದಲ್ಲೂ ಕೂಡ ಈ ಒಂದು ವಿಚಾರ ಭಾರಿ ಚರ್ಚೆಗೂ ಕೂಡ ಗ್ರಾಸ ಆಗಿದೆ. ಆದರೆ ಅಧಿಕೃತವಾಗಿ ಯಾವುದೇ ಮಾಹಿತಿಯನ್ನ ರಶ್ಮಿಕಾ ಮಂದಣ್ಣ ಆಗಿರಬಹುದು ಅಥವಾ ವಿಜಯ್ ದೇವರಕೊಂಡ ಇಬ್ರು ಕೂಡ ಅಧಿಕೃತವಾಗಿ ಮಾಹಿತಿಯನ್ನ ಕೊಟ್ಟಿಲ್ಲ. ಆದ್ರೆ ಏನಾದ್ರೂ ಗುಟ್ಟಾಗಿ ನಿಶ್ಚಿತಾರ್ಥವನ್ನ ಮಾಡ್ಕೊಂಡಿದ್ದಾರಾ ಎಂಬ ಪ್ರಶ್ನೆ ಅಂತೂ ಸದ್ಯಕ್ಕಿದೆ. ಯಾಕಂತಂದ್ರೆ ಬೇರೆ ಬೇರೆ ಕಡೆ ಟ್ರಿಪ್ ಹೋಗೋದಾಗಿರಬಹುದು, ಜೊತೆಯಲ್ಲಿ ಕಾಣಿಸ್ಕೊಳ್ತಾರೆ, ಒಂದೇ ವೇದಿಕೆಯನ್ನ ಶೇರ್ ಮಾಡ್ಕೋತಾರೆ. ಇನ್ನು ಕೆಲವೊಂದಿಷ್ಟು ಇನ್ಸ್ಟಾಗ್ರಾಮ್ನಲ್ಲಿ ಅವರು ಹಾಕುವಂತಹ ಫೋಟೋ ಆಗಿರಬಹುದು, ಅದೆಲ್ಲವನ್ನು ಕೂಡ ಗಮನಿಸ್ತಾ ಇದ್ರೆ ಮದುವೆ ಫಿಕ್ಸ್ ಆಯ್ತಾ ಎಂಬ ಪ್ರಶ್ನೆ ಸದ್ಯಕ್ಕಂತೂ ಮೂಡ್ತಾ ಇರುವಂಥದ್ದು. ಇನ್ನು ಸಿನಿಮಾ ರಂಗದಲ್ಲೂ ಅಷ್ಟೇ ವಿಜಯ್ ದೇವರಕೊಂಡ ಹಾಗೂ ನಟಿ ರಶ್ಮಿಕಾ ಮಂದಣ್ಣ ಇಬ್ರು ಕೂಡ ಒಂದು ಒಳ್ಳೆ ಜೋಡಿ ಅಂತ ಕೂಡ ಹೇಳ್ತಾ ಇದ್ರು. ಇದರ ಜೊತೆಗೆ ಅವರಿಬ್ರು ಲವ್ ನಲ್ಲಿದ್ದಾರೆ, ರಿಲೇಶನ್ಶಿಪ್ ನಲ್ಲಿದ್ದಾರೆ ಎಂಬ ಮಾತುಗಳು ಕೂಡ ಆಗಾಗ ಕೇಳಿ ಬರ್ತಾ ಇತ್ತು. ಇನ್ನು ರಶ್ಮಿಕಾ ಮಂದಣ್ಣ ಫ್ಯಾನ್ಸ್ ಆಗಿರಬಹುದು, ವಿಜಯ್ ದೇವರಕೊಂಡ ಫ್ಯಾನ್ಸ್ ಆಗಿರಬಹುದು, ಇಬ್ರು ಕೂಡ ಒಳ್ಳೆ ಜೋಡಿ, ಮದುವೆ ಆಗ್ತಾರೆ, ಸದ್ಯದಲ್ಲೇ ಒಂದು ಶುಭ ಸುದ್ದಿಯನ್ನ ಕೊಡ್ತಾರೆ, ಸಿಹಿಯ ಸುದ್ದಿಯನ್ನ ಕೊಡ್ತಾರೆ ಅಂತ ಕೂಡ ಹೇಳಲಾಗ್ತಾ ಇತ್ತು. ಹಾಗಾಗಿ ಏನಾದ್ರೂ ಮದುವೆ ಫಿಕ್ಸ್ ಆಯ್ತಾ, ಗುಟ್ಟಾಗಿ ನಿಶ್ಚಿತಾರ್ಥ ಏನಾದ್ರೂ ಮಾಡ್ಕೊಂಡಿದ್ದಾರಾ ಎಂಬ ಪ್ರಶ್ನೆ ಸದ್ಯಕ್ಕಂತೂ ಮೂಡ್ತಾ ಇದೆ. ಇನ್ನು ಇವರು ನಟಿಸಿರುವಂತಹ ಹಲವು ಚಿತ್ರಗಳು ಸೂಪರ್ ಹಿಟ್ ಚಿತ್ರ ಆಗಿದೆ. ಹಾಗಾಗಿ ಚಿತ್ರಗಳಲ್ಲಿ ಇವರ ಅಭಿನಯವನ್ನ ನೋಡಿದಂತಹ ಅಭಿಮಾನಿಗಳು ಇವರು ಸೂಪರ್ ಜೋಡಿ ಅಂತ ಕೂಡ ಸಾಕಷ್ಟು ಟ್ರೋಲ್ಗಳನ್ನು ಕೂಡ ನೀವು ಗಮನಿಸಿರಬಹುದು. ಅವರಿಬ್ಬರ ಫೋಟೋ ಆಗಿರಬಹುದು, ಅವರಿಬ್ಬರ ವಿಡಿಯೋಗಳನ್ನ ಟ್ರೋಲ್ ಮಾಡಿರುವಂತಹ ಕೆಲವೊಂದಿಷ್ಟು ಸಂದರ್ಭಗಳು ಕೂಡ ಇದೆ. ಹಾಗಾಗಿ ಏನಾದರೂ ಮದುವೆ ಆಗ್ತಾರಾ ಅಂತ ಸದ್ಯಕ್ಕೆ ಕಾದು ನೋಡಬೇಕಾಗುತ್ತೆ. 2026 ಫೆಬ್ರವರಿಯಲ್ಲಿ ಮದುವೆಗೆ ಸಿದ್ಧತೆ ಮಾಡ್ಕೊಳ್ತಿದ್ದಾರಾ ಅಂತ ಸದ್ಯಕ್ಕೆ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಆಪ್ತ ವಲಯದಲ್ಲೂ ಕೂಡ ಈ ಒಂದು ವಿಚಾರ ಭಾರಿ ಚರ್ಚೆ ಕೂಡ ಆಗ್ತಾ ಇದೆ. ಇನ್ನು ಗೀತಾ ಗೋವಿಂದಂ ಸೇರಿ ಕೆಲ ಚಿತ್ರದ ಮೂಲಕ ಸ್ನೇಹ ಇತ್ತು, ಸ್ನೇಹ ಪ್ರೀತಿಯಾಗಿ ತಿರುಗಿದೆ ಅಂತ ಎಷ್ಟೋ ಜನರು ಹೇಳಿದ್ದಾರೆ. ಆದರೆ ಎಂಗೇಜ್ಮೆಂಟ್ ಬಗ್ಗೆ ಯಾವುದೇ ರೀತಿಯ ಸ್ಪಷ್ಟತೆಯನ್ನ ಇನ್ನೂ ಕೂಡ ರಶ್ಮಿಕಾ ಮಂದಣ್ಣ ದೇವರಕೊಂಡ ಯಾರು ಕೂಡ ಕೊಟ್ಟಿಲ್ಲ. ನೋಡ್ಬೇಕು ಮುಂದಿನ ದಿನಗಳಲ್ಲಿ ಅಫಿಷಿಯಲ್ ಆಗಿ ಏನಾದ್ರೂ ಅನೌನ್ಸ್ ಮಾಡ್ತಾರಾ ಅಂತ ನೋಡ್ಬೇಕಾಗತ್ತೆ. ವಿಜಯ್ ನಿವಾಸದಲ್ಲೇ ಸದ್ದಿಲ್ಲದೆ ನಡೀತಾ ನಿಶ್ಚಿತಾರ್ಥ ಹಾಗಾದ್ರೆ? ಹೈದರಾಬಾದ್ನ ವಿಜಯ್ ನಿವಾಸದಲ್ಲಿ ಎಂಗೇಜ್ಮೆಂಟ್ ಮಾಡಿಕೊಂಡಿದ್ದಾರಾ? ಆಪ್ತ ಸ್ನೇಹಿತರಿಗಷ್ಟೇ ನಿಶ್ಚಿತಾರ್ಥಕ್ಕೆ ಆಹ್ವಾನವನ್ನ ನೀಡಲಾಗಿತ್ತಾ? ನಿಶ್ಚಿತಾರ್ಥದ ಬಗ್ಗೆ ಅಧಿಕೃತವಾಗಿ ಈ ಜೋಡಿ ಖಚಿತಪಡಿಸಿಲ್ಲ. 2026 ಫೆಬ್ರವರಿಯಲ್ಲಿ ಮದುವೆಗೆ ಸಿದ್ಧತೆ ನಡೀತಾ ಇದೆಯಾ? ಇತ್ತೀಚೆಗೆ ನ್ಯೂಯಾರ್ಕ್ಗೆ ಈ ಜೋಡಿ ಹೋಗಿತ್ತು. ಗೀತಾ ಗೋವಿಂದಂ ಸೇರಿ ಕೆಲ ಚಿತ್ರದ ಮೂಲಕ ಸ್ನೇಹ ಇತ್ತು, ಸ್ನೇಹ ಪ್ರೀತಿ ಆಯ್ತು ಅಂತ ಆಪ್ತ ವಲಯದವರು ಹೇಳ್ತಾರೆ. ಎಂಗೇಜ್ಮೆಂಟ್ ಬಗ್ಗೆ ಯಾವುದೇ ಸ್ಪಷ್ಟನೆಯನ್ನ ಇನ್ನೂ ಕೂಡ ಈ ಜೋಡಿ ಕೊಟ್ಟಿಲ್ಲ. ಹಾಗಾಗಿ ಏನಾದ್ರೂ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಾರಾ ಅನ್ನೋದನ್ನ ಕಾದು ನೋಡ್ಬೇಕಾಗತ್ತೆ. ಯಾಕೆಂದ್ರೆ ಸುಮಾರು ವರ್ಷಗಳಿಂದಲೂ ಕೂಡ ಅವರ ನಡುವಿನ ಸ್ನೇಹ ಆಗಿರಬಹುದು, ಸ್ನೇಹ ಸಲುಗೆ ಆಗಿರಬಹುದು, ಅದೆಲ್ಲವನ್ನು ಕೂಡ ನೋಡಿದಂತಹ ಅಭಿಮಾನಿಗಳು ಶೀಘ್ರದಲ್ಲೇ ಮದುವೆ ಆಗ್ತಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಇದರ ಜೊತೆಗೆ ಇವರಿಬ್ಬರಿಗೆ ಪ್ರೀತಿ ಇದೆ ಅಂತ ಹೇಳಲಾಗ್ತಾ ಇತ್ತು. ಅದರ ಬೆನ್ನಲ್ಲೇ ಸಾಕಷ್ಟು ಹೊರದೇಶಗಳ ಟ್ರಿಪ್ಗೂ ಕೂಡ ಹೋಗಿದ್ದಾರೆ, ಜೊತೆಯಲ್ಲಿ ಕಾಣಿಸ್ಕೊಳ್ತಾ ಇರ್ತಾರೆ. ವಿಜಯ್ ದೇವರಕೊಂಡ ಸಿನಿಮಾ ಪ್ರಮೋಷನ್ ಆಗಿರಬಹುದು ಅಥವಾ ರಶ್ಮಿಕಾ ಸಿನಿಮಾ ಪ್ರಮೋಷನ್ ಆಗಿರಬಹುದು, ಎಲ್ಲದರಲ್ಲೂ ಕೂಡ ಇಬ್ರು ಕೂಡ ಭಾಗಿಯಾಗ್ತಾ ಇದ್ರು. ಇದರ ಜೊತೆಗೆ ಜೊತೆಯಾಗಿಯೇ ಬೇರೆ ಬೇರೆ ಕಡೆ ಟ್ರಿಪ್ ಹೋಗ್ತಾ ಇದ್ರು. ಇದೆಲ್ಲವನ್ನು ಕೂಡ ಗಮನಿಸಿದ ಅಭಿಮಾನಿಗಳು ಇವರಿಬ್ರು ಮದುವೆ ಆಗ್ತಾರೆ ಅಂತ ಕೂಡ ಹೇಳ್ತಾ ಇದ್ರು. ಹಾಗಾಗಿ ಏನಾದ್ರೂ ನಿಶ್ಚಿತಾರ್ಥ ಮಾಡ್ಕೊಂಡ್ರ ಎಂಬ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಇನ್ನು ಇತ್ತೀಚೆಗಷ್ಟೇ ನ್ಯೂಯಾರ್ಕಿಗೆ ಹೋಗಿದ್ರು. ಆ ಸಂದರ್ಭದ ಫೋಟೋಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಕೂಡ ಆಗಿತ್ತು, ಭಾರಿ ಚರ್ಚೆಗೂ ಕೂಡ ಗ್ರಾಸವಾಗಿತ್ತು. ರಶ್ಮಿಕಾ ಮಂದಣ್ಣ ಬರ್ತ್ಡೇ ಸಲುವಾಗಿ ಇಬ್ರು ಕೂಡ ನ್ಯೂಯಾರ್ಕಿಗೆ ಹೋಗಿದ್ರು. ಅಲ್ಲಿ ಬರ್ತ್ಡೇ ಸೆಲೆಬ್ರೇಷನ್ ಕೂಡ ಮಾಡಿದ್ರು. ಇಬ್ರು ಕೂಡ ಒಂದೇ ಪ್ಲೇಸ್ನಲ್ಲಿ ಫೋಟೋವನ್ನ ಶೇರ್ ಮಾಡಿದ್ರು ಎಂಬ ಕಾರಣಕ್ಕೆ ಸಾಕಷ್ಟು ಚರ್ಚೆ ಕೂಡ ಆಗಿತ್ತು ಆ ಒಂದು ವಿಚಾರ. ಹಾಗಾಗಿ ಅದರ ಬೆನ್ನಲ್ಲೇ ಏನಾದರೂ
ಮದುವೆ ಫಿಕ್ಸ್ ಆಯ್ತಾ ಎಂಬ ಪ್ರಶ್ನೆ ಮೂಡ್ತಾ ಇದೆ. 2026ರ ಫೆಬ್ರವರಿಯಲ್ಲಿ ಮದುವೆಗೆ ಸಿದ್ಧತೆ ಮಾಡ್ಕೊಳ್ತಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಆದರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಫಿಷಿಯಲ್ ಆಗಿ ಈ ಒಂದು ಜೋಡಿ ಅನೌನ್ಸ್ ಮಾಡಿಲ್ಲ. ಮುಂದಿನ ದಿನಗಳಲ್ಲಿ ಅನೌನ್ಸ್ ಮಾಡುತ್ತಾ ಅಂತ ನೋಡಬೇಕಾಗತ್ತೆ.